ಏನಂತೀಯೋ ಛತ್ರಿ? ನಾವು ಬಿಸ್ಕತ್ ಹಾಕಿದ ನಾಯಿ ಮತ್ತೆ ಮೂಸ್ಕೊಂಡು ವಾಪಸ್ ಬರುತ್ತಾ? ಅಪ್ಪಯ್ಯ, ಅದು ಬರೀ ಬಿಸ್ಕೆಟ್ ತಿಂದಿದ್ರೆ ಬತ್ತಿರ್ಲಿಲ್ವೋ ಏನೋ, ಆದರೆ ಅದು ಕಡ್ದಿರೋದು ಮೂಳೆನ. ಬಂದೇ ಬತ್ತೈತಾ ನಾಯಿ. ತಡಿ, ನೆಂದೋರ್ ಮಂದಾಗೆ ಅಂತ ನಾಯಿ ಬತ್ತೈತೆ ನೋಡಿ. ಪರಶು, ಬಾರೋ ಕಂದ. ಇರ್ಲಿ. ಸೀನಾ, ತಿಂಡಿ ಹೇಳೇನ್ಲಾ? ಬೇಡ ಪರಶು, ತೋಟದ ಮನೆಯಲ್ಲ ಮುಗಿಸ್ಕೊ ಬಂದೆ. ಸವತಿ ಸಣ್ಣವಳಲ್ಲ, ದಾಯಾದಿ ಚಿಕ್ಕವನಲ್ಲ. ಆದರೆ ಈ ಎಲೆಕ್ಷನ್ನು ಅಂತ ಬಂದುಬಿಟ್ರೆ ಎಲ್ಲರೂ ದೊಡ್ಡವ್ರ ಥರನೇ ಆಡ್ತಾರೆ. ಯಾಕೋ ಗೊತ್ತಾಗಲ್ಲ ನೋಡು. ಅರ್ಥ ಆಗಲಿಲ್ಲ ಯಜಮಾನ್ರೆ. ಏನಿಲ್ಲ ಸೀನಾ, ನಿಂಗೆ ಗೊತ್ತೈತಲ್ಲ, ಶಿವ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡವನೆ. ಅದೂ ಫೈಲ್ ಮಾಡೋಕೆ ಹೇಳೋದು ನಮ್ಮ ಯಜಮಾನ್ರಯ್ಯ. ಏನು ಮಾಡೋದು ಸೀನಾ? ಹೀಗೆ ಅವ್ನು ನಾಮಿನೇಷನ್ ಮಾಡು ಅಂತ ಹೇಳಿದ್ದು ಮಿನಿಸ್ಟ್ರು. ಅವ್ರು ಹೇಳಿದ್ಮೇಲೆ ನಾವು ತೆಗ್ದಾಕಕ್ಕಾಗತ್ತಾ? ಹೇಳಿ ಮಾಡಿಸ್ತೆ. ಆದರೆ ಈಗ ಮತ್ತೆ ಮಿನಿಸ್ಟ್ರು ನಾನೇ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಶಿವನ ಎಲೆಕ್ಷನ್ಗೆ ನಿಲ್ಸಕ್ಕೆ ಹೇಳಿದ್ದು ಅವರೇ. ಈಗ ನನ್ನನ್ನೇ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಅದಕ್ಕೆ ಸೀನಾ, ಈ ರಾಜಕೀಯ ಅಂದರೆ ಏನೇನೋ ಆಗೋಯ್ತದೆ. ಈಗ ನೋಡು, ಶಿವ ನನಗೆ ಭಾವ ಆಗಬೇಕು, ನನ್ನ ಹೆಂಡ್ರಿಗೆ ಅಣ್ಣ ಆಗಬೇಕು, ನನ್ನ ತಂಗಿಗೆ ಗಂಡ ಆಗಬೇಕು. ಹಿಂಗೆಲ್ಲ ಇರಬೇಕಾದ್ರೆ ನಾನು ನಮ್ಮ ಅಪ್ಪನೇ ಗೆಲ್ಲಬೇಕು ಅಂತ ಓಡಾಡಿದ್ರೆ ಅವ್ರನ್ನ ನನ್ನ ಬಗ್ಗೆ ಏನೋ ಅನ್ಕೊಳಕ್ಕಿಲ್ವೇ? ಪರಶು, ಯಜಮಾನ್ರೆ ನನಗೆ ಹೊಸ ಜೀವನ ಕಟ್ಕೊಟ್ಟಿರೋದು. ಅವ್ರು ಗೆಲ್ಲಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ? ಏನಾರ ಮಾಡೋಣ. ಏನಿಲ್ಲ ಕಣೋ ಸೀನು, ಎಲೆಕ್ಷನ್ ಟೈಮ್ನಲ್ಲಿ ನೀನು ನನ್ನ ಜೊತೆ ಇದ್ದರೆ ಸಾಕು. ಅದೇ ಒಂದು ದೊಡ್ಡ ಬಲ ನನಗೆ. ನಾನು ನಿಮಗೆ ಬಲನ? ನಮ್ಮಪ್ಪ ಒಂದಿನಕ್ಕೂ ಈ ಮಾತೇ ಹೇಳಲಿಲ್ಲ. ಮಾತೆತ್ತಿದ್ರೆ ನಾನು ಕೆಲ್ಸಕ್ಕೆ ಬಾರದೇ ಇರೋನು, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತಲೇ ಬೈತಿದ್ದ. ಆದರೆ ನೀವು, ನಾನು ನಿಮ್ಮ ಜೊತೆ ಇದ್ದರೆ ಬಲ ಅಂತ ಹೇಳ್ತಿದ್ದೀರ. ಸರಿ ಯಜಮಾನ್ರೆ, ಆಯಿತು, ನನ್ನ ಪ್ರಾಣ ಹೋದ್ರೂ ಸರಿ, ಒಟ್ಟಿನಲ್ಲಿ ನನ್ನ ಸಪೋರ್ಟ್ ನಿಮಗೇನೆ. ಹಗಲು ರಾತ್ರಿ ಅನ್ನ ನೀರು ಬಿಟ್ಟು ಓಡಾಡೋದಾಗ್ಲಿ, ನಮ್ಮ ಊರಿನ ದೊರೆ ಯಾವತ್ತೂ ದೊರೆ ಆಗೇ ಇರಬೇಕು. ಒಟ್ಟಿನಲ್ಲಿ ನೀವು ಎಲೆಕ್ಷನ್ ಗೆಲ್ಲಬೇಕು, ಗೆದ್ದೇ ಗೆಲ್ತೀರ. ಆ ಶಿವಣ್ಣ ನಿಮ್ಮ ಗೆಳೆಯನೇ ಆಗಿರ್ಬೋದು, ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ನೀವು ಗೆಲ್ಲಬೇಕಷ್ಟೇ ಯಜಮಾನ್ರೆ, ನೀವು ಅಧ್ಯಕ್ಷರಾಗಬೇಕು. ಖುಷಿ ಆಯಿತು ಕಣೋ ಸೀನು, ತುಂಬ ಖುಷಿ ಆಯಿತು ಕಣ. ಹೋಗ್ಬಿಟ್ಟು ಬಾ, ಪ್ರಚಾರದ ಸಮಯದಲ್ಲಿ ಹೇಳ್ತೀನಿ, ಬಂದ್ಬಿಡು ಆಯಿತಾ? ಸರಿ ಯಜಮಾನ್ರೆ, ಆಯಿತು, ಬರ್ತೀನಿ ಪರಶು. ಅಪ್ಪಯ್ಯ ನೋಡ್ದ, ಕುರಿನೇ ಬಂದು ಕತ್ ಕೊಟ್ಟು ಆರನ್ನು ಹಾಕ್ಸ್ಕೊಂಡು ಕುಂಕುಮನೂ ಬರ್ಸ್ಕೊಂಡು ಹೆಂಗೆ ಹೋಯ್ತೈತೆ ಅಂತ. ಇಷ್ಟು ದಿವಸ ಒಂದು ಕಲ್ಲಲ್ಲಿ 2 ಹಕ್ಕಿನ ಹೊಡೆದು ಬೇಜಾರಾಗಿತ್ತು ಕಣ್. ಅದಕ್ಕೆ ನೋಡು, ಈ ಸಾರ್ತಿ ಒಂದೇ ಕಲ್ಲಲ್ಲಿ ಇಡೀ ಹಕ್ಕಿ ಗುಂಪನ್ನೇ ನಾಶ ಮಾಡ್ತೀನಿ. ಆದರೆ ಕೋಲ್ ಮಾತ್ರ ದೊಡ್ಡದು ಅಲ್ವರಾ?